ಇವತ್ತಿನ ಈ ಒಂದು RCB IPLನ ಒಂದು ಪ್ರಶಸ್ತಿಯನ್ನು 18 ವರ್ಷಗಳ ನಂತರ ಪಡೆದಂಥ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ವಿಜಯೋತ್ಸವ ಅದು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡಿದ್ದಾರೆ ಕ್ರೀಡಾಭಿಮಾನಿಗಳು. ಇಂಥ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರದ ಹಲವಾರು ಉದ್ದಟತನದ ತೀರ್ಮಾನಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಲಹೆಗಳನ್ನು ಧಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ 11 ಜೀವಗಳ ಬಲಿಯಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ. ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಕೊಳ್ಳಲಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನು ಹೋಗಿದೆ. ಕಳೆದ 2-3 ದಿನಗಳ ಬೆಳವಣಿಗೆಯಲ್ಲಿ ಅದನ್ನು ಮುಚ್ಚಲಿಕ್ಕೋಸ್ಕರವಾಗಿ 5 ಜನ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಬಹುಶಃ ದಯಾನಂದ್ ಅವರ ಬಗ್ಗೆ ನಾನು ಹೇಳೋದಾದರೆ, ಈಗ ಇತ್ತೀಚೆಗೆ ನಾವು ಮೊದಲನೇ ಹೊಸ ವರ್ಷದ ಆಚರಣೆ ಆಗಲೂ ಪೊಲೀಸ್ ಕಮಿಷನರ್ ಅವರೇ ಇದ್ದರು. ಆಗಲೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂಥದ್ದು MG ರೋಡು, ಬ್ರಿಗೇಡ್ ರೋಡ್ ಎಲ್ಲ ಮಗದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು. ನಾನು ಅವ್ರ ಪರವಾಗಿ ಅಡ್ವೊಕೇಟ್ ಮಾಡಬೇಕು, ಅನುಕಂಪ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ನಾನಿಲ್ಲಿ ಹೇಳ್ತಾ ಇಲ್ಲ. ಬಹುಶಃ ಈ ಸರ್ಕಾರ ಹೇಳಿರ್ತಾರೆ ತಾತ್ಕಾಲಿಕವಾಗಿ, ಏಕೆಂದರೆ ಅದರಲ್ಲಿ ಒಬ್ಬರು ಸಸ್ಪೆಂಡ್ ಆದಂಥವರು ಆ ಭಾಗದ DCP ನಮ್ಮ ಅಪ್ಪಯ್ಯ ಇದಾರಲ್ಲ, ಅಪ್ಪಯ್ಯನ ಭಾಳ ಆತ್ಮೀಯರು. ಅಪ್ಪಯ್ಯ ಅಂದರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು. DCP ಅಪ್ಪಯ್ಯ ನಿಮಗೆ ಗೊತ್ತಿಲ್ಲ. ಅಪ್ಪಯ್ಯ ನಾನು ಹೇಳಿದ್ದು ಈ ಕೇಸ್ಗಳು ಯಾವುದು ಕೇಸ್ಗಳು ಅಂತ ಹೇಳಿದ್ರಲ್ಲ, ಮೈಸೂರಿಂದ CM ಅಂತ ಹೇಳಿದ್ರು. ಆ ಅಪ್ಪಯ್ಯನ ಆತ್ಮೀಯರು ಅವರೇ ಹಸ್ಕೊಂಡಿದ್ರು. ಈಗೇನು ಕ್ಲಾರಿಟಿ ನಿಮಗೆ ಗೊತ್ತಿಲ್ಲ ಅಪ್ಪಯ್ಯ ಅಂದರೆ ಯಾರು ಅಂತ ಹೇಳಿ. ಅವರೇ ಪಾಪ ಅವ್ರನ್ನ ಹಾಕ್ಸ್ಕೊಂಡಿದ್ರು, ಶೇಖರ್ನ. ಅವ್ರನ್ನೂ ಸಸ್ಪೆಂಡ್ ಮಾಡಿದ್ದಾರೆ ಈಗ. ಬಟ್ ಹೇಳಿರ್ತಾರೆ ಒಂದು 15 ದಿವಸವೋ 1 ತಿಂಗಳೋ ಇದು ಮರೆಯೋವರೆಗೆ ಸಸ್ಪೆಂಡು ಅಂತ ಒಂದು ನಾಟಕ ಮಾಡಿರ್ತೀವಿ, ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಜನಮಾನಸದಲ್ಲಿ ಮರೆತ ಮೇಲೆ ಮತ್ತೆ ಪುನಃ ನಿಮ್ಮನ್ನು ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಹುದ್ದೆ ಕೊಡ್ತೀವಿ ಅಂತ ಹೇಳಿರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮೌನದಲ್ಲಿರಿ ಅಂತ ಹೇಳಿದ್ರು ನನ್ನ ಅಭಿಪ್ರಾಯ. ಯಾಕೆಂದರೆ ಇವ್ರ ನಡವಳಿಕೆ ಗೊತ್ತಿದೆ ನನಗೆ, ಇವ್ರು ಯಾವ ಥರ ನಡ್ಕೊತಿದ್ದಾರೆ ಅಂತ ಹೇಳಿ. ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು 2 ವಿಷಯ. ಇಲ್ಲಿ FIR ಅಲ್ಲಿ ಏನು ಬರೆದಿದ್ದಾರೆ, FIR ಅಲ್ಲಿ ನಿಮ್ಮ RCB ಫ್ರ್ಯಾಂಚೈಸ್ನವರು, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನವರು, ಅವರುಗಳ ವತಿಯಿಂದ ಶುಭೇಂದು ಘೋಷ್ ಅಂತ ಹೇಳಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು
KCA ರವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು 4ನೇ ತಾರೀಕು ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ. ಅಂದರೆ ಅವ್ರು ಏನು ಹೇಳ್ತಾರೆ, 3ನೇ ತಾರೀಕು ನಾವೇನಾದರೂ RCB ಟೀಮ್ ಗೆದ್ದರೆ 4ನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ FIR ಕಾಪಿಲಿ ತೋರಿಸ್ಕೊಂಡಿದ್ದಾರೆ. ಈಗ ಆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ FIR ಹಾಕಿರತಕ್ಕಂಥದ್ದು. ಇಲ್ಲಿ ಇನ್ನೊಂದು, ಈ DPRಗೆ ರಿಕ್ವೆಸ್ಟ್ ಮಾಡಿದಾರಲ್ಲ, DPR ರಿಕ್ವೆಸ್ಟ್ಗೆ ಏನು ಕೇಳಿದ್ದಾರೆ, ಅವರು DPRನಲ್ಲಿ ಕೇಳೋದು, kindly accept our sincere greetings from the Karnataka State Cricket Association. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.